ಬಾಲ್ಯ. ಬಾಲ್ಯ ಅಂದ ತಕ್ಷಣ ನೆನಪಾಗುವುದು ನಮ್ಮ ಬಾಲ್ಯ. ನಾವು ಆಡಿ ಬೆಳೆದ ಒಂದು ಆಟ ಈ ಗಾಳಿಪಟ. ಸಂಕ್ರಾಂತಿ ಬಂದ ತಕ್ಷಣ ಪ್ರಾರಂಭವಾಗುವುದೇ ಈ ಒಂದು ಗಾಳಿಪಟ. ಈ ಒಂದು ಮುಗ್ಧ ಮನಸ್ಸುಗಳ ಆಟ ನಾವು ಕಂಡು ಆಡಿದ್ದೇವೆ. ಆಡುವುದರೊಂದಿಗೆ ನಲಿದಿದ್ದೇವೆ ಮತ್ತು ಜೀವಿಸಿದ್ದೇವೆ. ನಾವು ಕಂಡ ಆ ದಿನ ಒಂದು ಅತ್ಯುತ್ತಮವಾದ ದಿನ. ಒಂದು ಭೇದ ಭಾವ ಇಲ್ಲದ ಆ ಒಂದು ಬಾಲ್ಯ ನಮ್ಮ ಜೀವನದಲ್ಲಿ ಬಹುಮುಖ್ಯ ಪಾತ್ರ ವಹಿಸಿತ್ತು. ಆ ಬಾಲ್ಯ ಮತ್ತೆ ಮರುಕಳಿಸುವುದಿಲ್ಲ. ನಮಗೆ ಆವಾಗ ಗೊತ್ತಿದ್ದಿದ್ದು ಊಟ, ಪಾಠ, ಆಟ, ಈ ಮೂರು ಮಾತ್ರ. ಅದರ ಜೊತೆಗೆ ನಮಗೆ ಗೊತ್ತಿದ್ದಿದ್ದು ತಂದೆ ತಾಯಿಯ ಪ್ರೀತಿ ಮತ್ತು ಮನೆಯಲ್ಲಿ ಅಮ್ಮ ಅಜ್ಜಂದಿರ ಪ್ರೀತಿ. ಅದರೊಟ್ಟಿಗೆ ನಾವು ಕಾಲ ಕಳೆದಿದ್ದೆವು. ಆದರೆ ಈಗಿನ ಕಾಲದ ಮಕ್ಕಳು ಆಟ, ಪಾಠ, ಊಟದ ಜೊತೆಗೆ ಮೊಬೈಲು ಕೂಡ ಬಹುಮುಖ್ಯ ಪಾತ್ರ ವಹಿಸುತ್ತಿದೆ ಮಕ್ಕಳ ಜೀವನದಲ್ಲಿ. ಗುರುಗಳಿಗೆ ಹೇಳಿದ ಮಾತುಗಳೊಂದಿಗೆ ಗೆಳೆಯರು ಮತ್ತು ಗೆಳತಿಯರ ಜೊತೆ ನಾವು ಆಡಿದ ಆವಾಗಿನ ಆಟ ಮರೆಯಲಾಗದು. ಪ್ರೀತಿ ಅನ್ಯೋನ್ಯತೆಯಿಂದ ಇದ್ದ ಆ ಜೀವನ ಮತ್ತೆ ಸಿಗದು. ಗುರುಗಳು ನಮ್ಮನ್ನು ನೋಡಿಕೊಳ್ಳುತ್ತಿದ್ದ ರೀತಿ ಇಂದಿಗೂ ನಮ್ಮ ಕಣ್ಣ ಮುಂದೆ ಇದೆ. ಪ್ರೀತಿಯಿಂದ ನಮ್ಮನ್ನು ನೋಡಿಕೊಳ್ಳುತ್ತಿದ್ದ ಆ ಗುರುವಿನ ಪ್ರೀತಿ ನಮ್ಮನ್ನು ಎಂದಿಗೂ ಮರೆಯಲು ಬಿಡದು. ಆ ಗುರುವಿನ ಮೇಲೆ ನಾವು ಇಟ್ಟ ಭಕ್ತಿಯನ್ನು ಈಗಿನ ಮಕ್ಕಳಿಗೂ ತಿಳಿಸುವುದು ಬಹುಮುಖ್ಯ. ಯಾಕೆಂದರೆ ಶಿಕ್ಷಕರಿಗೆ ಕೊಡುವ ಮಹತ್ವ ಮಕ್ಕಳಿಗೆ ಹೆಚ್ಚು ತಿಳಿಸುವುದು ತಂದೆ ತಾಯಿಗಳ ಜವಾಬ್ದಾರಿ. ಅದೇ ರೀತಿ ಶಿಕ್ಷಕರು ಕೂಡ ಮಕ್ಕಳನ್ನು ಪ್ರೀತಿಯಿಂದ ಅನ್ಯೋನ್ಯತೆಯಿಂದ ಕಾಣುವುದು ಈಗಿನ ಕಾಲದಲ್ಲಿ ಬಹುಮುಖ್ಯ. ಈಗಿನ ಬಾಲ್ಯ ಮತ್ತೆ ಸಿಗದು. ತಂದೆ ತಾಯಿಗಳಾದ ಎಲ್ಲರೂ ಮಕ್ಕಳಿಗೆ ಆ ಬಾಲ್ಯವನ್ನು ಅನುಭವಿಸಲು ಬಿಡಿ. ಓದು ಇರಲಿ, ಆಟವೂ ಕೂಡ ಇರಲಿ ಎಂಬುದು ಒಂದು ಈಗಿನ ಮಕ್ಕಳ ಆರೋಗ್ಯದಕ್ಕೂ ಕೂಡ ಮುಖ್ಯ.